ಎಲ್ಲರಿಗೂ ನಮಸ್ಕಾರ. ಸಿ ಕೆ ಆಂಗ್ರಿ ಫುಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ರೋಡ್ ಸೈಡಲ್ಲಿ ಸಿಗೋವಂಥ ಟಿಕ್ಕಿ ಪೂರಿ ಯಾವ ರೀತಿ ನೀವು ಮನೆಯಲ್ಲೇ ಮಾಡ್ಕೋಬೋದು ರುಚಿಯಾಗಿ ಅಂತ ನಾನು ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ. ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈ ಸ್ವೀಟು ಖಾರ ಯಾವ ರೀತಿ ಮಾಡೋದು ಚಾಟ್ಸ್ಗೆ ಅಂತ ನಾನು ಆಗಲೇ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ನೋಡಿ ಒಂದ್ಸಲಿ. ಹಾಗೆ ಈ ಪಾಪಡಿನೂ ಯಾವ ರೀತಿ ಮಾಡೋದು ಅಂತ ನಾನು ವಿಡಿಯೋನ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಒಂದ್ಸಲಿ ನೋಡ್ಕೊಳ್ಳಿ. ಈಗ ಅದೇ ಪೂರಿ ಯೂಸ್ ಮಾಡಿಕೊಂಡು ನಾನು ನಿಮಗೆ ಟಿಕ್ಕಿ ಪೂರಿ ಯಾವ ರೀತಿ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ನೋಡಿ, ಫಸ್ಟ್ ಒಂದು ಪ್ಲೇಟಿಗೆ ಪೂರಿ ಎಲ್ಲ ಜೋಡಿಸ್ಕೊಳ್ಳಿ ನೀಟಾಗೆ. ಈಗ ಅದಕ್ಕೆ ಖಾರದ ಚಟ್ನಿ ನಾನಿಲ್ಲಿ ಸ್ವಲ್ಪ ಹಾಕ್ಕೊತಿದ್ದೀನಿ, ಯಾಕಂದರೆ ಅಲ್ಲಿ ಖಾರ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ. ನೀವು ಜಾಸ್ತಿ ಖಾರ ಲೈಕ್ ಮಾಡೋದು ಜಾಸ್ತಿ ಯೂಸ್ ಮಾಡಿ. ಈಗ ಅದ್ರ ಮೇಲ್ಗಡೆ ಸ್ವಲ್ಪ ಚಾಟ್ ಮಸಾಲ, ಆಮೇಲೆ ಕ್ಯಾರೆಟು, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ನಾನು ಸಣ್ಣಕ್ಕೆ ಹಚ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಇದ್ರ ಮೇಲೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕ್ಕೊಳ್ಳಿ, ತುಂಬ ಜಾಸ್ತಿ ಹಾಕ್ಕೋಬೇಡಿ, ಚೆನ್ನಾಗಿರೋಲ್ಲ. ಈಗ ಅದ್ರ ಮೇಲೆ ಸ್ವಲ್ಪ ಸ್ವೀಟ್ ಚಟ್ನಿ, ಸ್ವೀಟ್ ಜಾಸ್ತಿ ಲೈಕ್ ಮಾಡೋರು ಜಾಸ್ತಿ ಯೂಸ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಈಗ ಅದ್ರ ಮೇಲೆ ಸ್ವಲ್ಪ ಕಾಂಗ್ರೆಸ್ ಕಡಲೆ ಬೀಜ, ಇದೆಲ್ಲ ಬಿದ್ದರೆ ನಿಮಗೆ ಟಿಕ್ಕಿ ಪೂರಿ ನಿಮಗೆ ಸೇಮ್ ಹೊರಗಡೆ ಯಾವ ರೀತಿ ಸಿಗುತ್ತೆ ಅದೇ ರೀತಿಯೇ ನಿಮಗೆ ಟೇಸ್ಟ್ ಬರುತ್ತೆ. ಅದ್ರ ಮೇಲ್ಗಡೆ ಸ್ವಲ್ಪ ಸಣ್ಣಕ್ಕೆ ಹಚ್ಚಿರೋ ಅಂಥ ಟೊಮೆಟೊ, ಸಣ್ಣಕ್ಕೆ ಹಚ್ಕೋಬೇಕು ಟೊಮೆಟೊನ, ದಪ್ಪ ಹಚ್ಕೋಬೇಡಿ, ಆವಾಗ ನಿಮಗೆ ತಿನ್ನೋಕೆ ಚೆನ್ನಾಗಿರುತ್ತೆ. ಈಗ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಳ್ಳಿ. ಅದ್ರ ಮೇಲೆ ಸ್ವಲ್ಪ ಸೇವು, ಕೊನೆಗೆ ಸ್ವಲ್ಪ ಮಂಡಕ್ಕಿ ಪುರಿ. ಇದು ಬಿದ್ದಬೇಕು, ಈ ಮಂಡಕ್ಕಿ ಜೊತೆ ತಿಂತಾಯಿದ್ರೆ ಅದೊಂಥರ ಟೇಸ್ಟ್ ಸೂಪರಾಗಿರುತ್ತೆ, ಅದಕ್ಕೋಸ್ಕರ. ನೋಡಿ, ರುಚಿಯಾದ ಟಿಕ್ಕಿ ಪೂರಿ, ಬೆಂಗಳೂರಲ್ಲಿ ರೋಡ್ ಸೈಡಲ್ಲಿ ಸಿಗುವಂಥ ಟಿಕ್ಕಿ ಪೂರಿ ರೆಡಿಯಾಗಿದೆ. ಥ್ಯಾಂಕ್ ಯು.